ಇಂದು ಕೇರಳ ಬಂದ್ಗೆ ಬಿಜೆಪಿ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ದೇಗುಲ ಪ್ರವೇಶಿಸಿದ ಮಹಿಳೆಯರ ಸಂಬಂಧಿಕರಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಇಬ್ಬರು ಮಹಿಳೆಯರ ಸಂಬಂಧಿಕರು ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಈಗ ರವಾನೆ ಮಾಡಲಾಗಿದೆ. ಕೇರಳ ಪೊಲೀಸರು ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಮಹಿಳೆಯರಿಗೆ ಮಾತ್ರ ಅಲ್ಲ, ಅವರಿಬ್ಬರು ಬಿಂದು ಮತ್ತು ಕನಕದುರ್ಗ ಇಬ್ಬರು ಮಹಿಳೆಯರಿಗೆ ಮಾತ್ರ ಇಲ್ಲಿ ಭದ್ರತೆಯ ಒಂದು ಥ್ರೆಟ್ ಇರೋದಲ್ಲ, ಸೆಕ್ಯೂರಿಟಿ ಥ್ರೆಟ್ ಇರೋದಲ್ಲ, ಅವರ ಕುಟುಂಬದವರಿಗೂ ಕೂಡ ಈಗ ಒಂದು ರೀತಿ ಆತಂಕದ ವಾತಾವರಣ ಕಾಡ್ತಾ ಇರುವ ಹಿನ್ನೆಲೆಯಲ್ಲಿ ಬಿಂದು ಮತ್ತು ಕನಕದುರ್ಗ ಇಬ್ಬರ ಸಂಬಂಧಿಕರಿಗೂ ಕೂಡ ಭದ್ರತೆಯನ್ನ ಇದೀಗ ಒದಗಿಸಲಾಗ್ತಾ ಇದೆ. ಇವರಿಬ್ಬರು ಮಹಿಳೆಯರನ್ನ ಬೇರೆ ಅಜ್ಞಾತ ಸ್ಥಳಕ್ಕೆ ಆಲ್ರೆಡಿ ಸ್ಥಳಾಂತರ ಮಾಡಿದ್ದಾರೆ ಕೇರಳ ಪೊಲೀಸರು. ಅವರ ಊರಿನಲ್ಲಿ ಗಲಾಟೆ ಆದ ಹಿನ್ನೆಲೆಯಲ್ಲಿ ಅವರನ್ನ ಇದೀಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಮತ್ತೊಂದು ಕಡೆ ಅವರ ಕುಟುಂಬಸ್ಥರಿಗೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿ ರಕ್ಷಣೆಯನ್ನು ಒದಗಿಸಲಾಗಿದೆ. ಇಡೀ ಕೇರಳದಲ್ಲೇ ಅಯ್ಯಪ್ಪ ಸ್ವಾಮಿ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇರಳ ಸರ್ಕಾರದ ಈ ನೀತಿಯ ವಿರುದ್ಧ. ನಮ್ಮ ನಂಬಿಕೆಗಳೊಂದಿಗೆ ಆಟ ಆಡಬೇಡಿ ಅಂತ ಹೇಳಿ ಕೇರಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ರೀತಿ ಕದ್ದು ಮುಚ್ಚಿ ದೇವಸ್ಥಾನದ ಒಳಗೆ ನುಗ್ಗಿ 40 ಸೆಕೆಂಡ್ ಇದ್ದು ಬಂದಂತಹ ಇಬ್ಬರು ಮಹಿಳೆಯರನ್ನು ಇದೀಗ ಪೊಲೀಸರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಜೊತೆಗೆ ಅವರ ಕುಟುಂಬ ವರ್ಗದವರಿಗೂ ಕೂಡ ಈಗ ರಕ್ಷಣೆಯನ್ನು ನೀಡಲಾಗಿದೆ. ಇಡೀ ಕೇರಳ ಈಗ ಒಂದು ರೀತಿ ಟೆನ್ಷನ್ ಅನ್ನೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಕೇರಳದ ಹಲವಾರು ಕಡೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ. ಜೊತೆಗೆ ಇವತ್ತು ಬಂದ್ಗೆ ಬೇರೆ ಕರೆ ಕೊಟ್ಟಲಾಗಿರೋದ್ರಿಂದಾಗಿ, ಹರ್ತಾಳ ಬಂದ್ಗೆ ಕರೆಯನ್ನು ಕೊಟ್ಟಿರೋದ್ರಿಂದಾಗಿ ಏನಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಈಗ ಇಲ್ಲಿ ಮನೆ ಮಾಡ್ತಾ ಇದೆ. ಏನು ಕೇರಳದಲ್ಲಿ ಹರ್ತಾಳ ಅಂತ ಕರೀತಾರೆ ಮುಷ್ಕರಕ್ಕೆ, ಬಂದ್ ಮತ್ತು ಮುಷ್ಕರವನ್ನು ನಡೆಸ್ತಾ ಇರುವಂಥದ್ದು BJP ಇವತ್ತು ಕೇರಳದಲ್ಲಿ.